ಒಕ್ಕಲೆಬ್ಬಿಸಿದ ಬೀದಿ ವ್ಯಾಪಾರಿಗಳನ್ನು ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅನುವು ಕೊಡಬೇಕು. ಒಂದ್ ವೇಳೆ ಆ ಜಾಗದಲ್ಲಿ ಪಾದಚಾರಿ ಮಾರ್ಗ ಏನಾದ್ರು ಚಿಕ್ಕದಾಗಿದ್ರೆ ಅದೇ ರಸ್ತೆ ಬದಿನಲ್ಲಿ ಜಾಗ ಕೊಡ್ಬೇಕು. ಏನ್ ಕಾರ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರಲ್ಲ ಆ ಜಾಗದಲ್ಲಿ ನಮ್ಮ ಬೀದಿ ವ್ಯಾಪಾರ ಅವರು ಮಾಡಿಕೊಡ್ಬೇಕು. ಎರಡನೇದಾಗಿ ಬೀದಿ ವ್ಯಾಪಾರಿಗಳ ಕಾನೂನು, ಎಲ್ಲರೂ ಹೇಳಿದಾಗ ಈ ಕಾನೂನು ಬಂದು 12 ವರ್ಷ ಆಗಿದೆ. ಬೀದಿ ವ್ಯಾಪಾರಿಗಳ ಕಾನೂನು ಸಂಪೂರ್ಣವಾಗಿ ಜಾರಿಯಾಗಬೇಕು. ಯಾರ್ಯಾರು ಸಮೀಕ್ಷೆಯಲ್ಲಿ ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲ ಸಮೀಕ್ಷೆಯಲ್ಲಿ ಕವರ್ ಮಾಡಬೇಕು. ಮೂರನೇ ಹಕ್ಕೊತ್ತಾಯ, 5 ನಗರ ಪಾಲಿಕೆಗಳಾಗಿದೆ, ಅಲ್ಲಿ ಒಂದು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿಲ್ಲ, ಅಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಬೇಕು. ವೆಂಡಿಂಗ್ ನೋ ವೆಂಡಿಂಗ್ ಝೋನ್ ಎಲ್ಲ ಪಟ್ಟಣ ವ್ಯಾಪಾರ ಸಮಿತಿಯಲ್ಲೇ ತೀರ್ಮಾನವಾಗಬೇಕು. 4ನೇದು, ನಗರಾದ್ಯಂತ ಪಾದಚಾರಿ ಮಾರ್ಗದನ್ನ ಅಗಲ ಮಾಡಿದೀನಿ. ನೀವು ರಸ್ತೆ ಅಗಲೀಕರಣ ಮಾಡಿ ಪಾದಚಾರಿ ಮಾರ್ಗ ಚಿಕ್ಕದ್ ಮಾಡಿ ನಮ್ಗೆ ಪಾದಚಾರಿ ಮಧ್ಯೆ ನೀವೊಂದು ಜಗಳ ತರ್ತಾ ಇದ್ದಾರೆ, ಅದಕ್ಕೊಂದು ಪಾದಚಾರಿ ಮಾರ್ಗನ ಅಗಲ ಮಾಡಿ. 5ನೇದು, ನಿಜವಾದ ಒತ್ತುವರಿದಾರರನ್ನ ನೀವು ಖಾಲಿ ಮಾಡಿ. ಸದಾಶಿವನಗರದಲ್ಲಿ ಮಿನಿಸ್ಟರ್ ಮನೆ ಆಚೆ ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫಾರ್ಮರ್ಗಳಿದೆ, ಕಾರ್ ಶೋರೂಮ್ಗಳು, ಕಾರ್ ಪಾರ್ಕಿಂಗ್ಗಳು ಮಾಡ್ಕೊಂತಾರೆ. ಈ ತರ ಒತ್ತುವರಿದಾರರನ್ನ ನೀವು ಖಾಲಿ ಮಾಡ್ಬೇಕು. 6ನೇದು, ಕೂಡ್ಲೆ ಬೀದಿ ವ್ಯಾಪಾರಿ ಸಂಘಟನೆಗಳನ್ನ ಒಂದು ಸಭೆ ಕರೆದು, ಅಧಿಕೃತವಾಗಿ ಒಂದು ಸಭೆ ಕರೆದು ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆಗಿರುವಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಬೇಕು. ಸಂಗತಿಗಳೇ, ನ್ಯಾಷನಲ್ ಅರ್ಬನ್ ಪಾಲಿಸಿ ಫ್ರೇಮ್ವರ್ಕ್ 2018 ನಲ್ಲೂ ಏನ್ ಕೇಂದ್ರ ಸರ್ಕಾರ ತಂದು ಅದರಲ್ಲೂ ಬೀದಿ ವ್ಯಾಪಾರಿ ಎನ್ಕರೇಜ್ ಮಾಡ್ಬೇಕು ಅಂತಿದೆ. 2007ರಲ್ಲಿ ಡೆಲ್ಲಿ ಗ್ಯಾಂಗ್ ರೇಪ್ ಆದ್ಮೇಲೆ ಜಸ್ಟಿಸ್ ವರ್ಮಾ ಸಮಿತಿ ಏನು ಸ್ಥಾಪನೆ ಆಯ್ತು ಮಹಿಳೆಯರಿಗೆ ಸುರಕ್ಷತೆ ಕೊಡ್ಲಿಕ್ಕೆ, ಅದರಲ್ಲಿ ರೆಕಮೆಂಡೇಶನ್ ನಂಬರ್ 17 ನಲ್ಲಿ ಸ್ಪಷ್ಟವಾಗಿದೆ, ಬೀದಿ ವ್ಯಾಪಾರಿ ಎನ್ಕರೇಜ್ ಮಾಡಿದ್ರೆ ಮಹಿಳೆಯರ ಲೈಂಗಿಕ ಕಿರುಕುಳ ಕಡಿಮೆ ಆಗುತ್ತೆ ಅಂತ. ಇಷ್ಟೆಲ್ಲ ಇದು ಇವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಮಾಡ್ತಾ ಇದೀವಿ ಜಂಟಿ ಹೋರಾಟ ಸಮಿತಿಯಿಂದ. ಈಗ ಮಾಧ್ಯಮದವ್ರದ್ದು ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ಕೇಳ್ಬೋದು. ಎಷ್ಟೊಂದಿಂದ ಶುರುವಾಗುತ್ತೆ ಸರ್ ಹೋರಾಟ? 10ವರೆಗೆ ಅಂತೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಹೇಳಿದ್ವಿ. ಬಟ್ ಹೋರಾಟ ನೀವು ಹೇಳುವಂತ ಪ್ರಕಾರ ಬಂದ್ ಅನ್ನುವಂತ ಕಾರಣಕ್ಕೆ ಅವತ್ತಿಂದನೇ ಆರಂಭ ಆಗೋದು. ಆ ಟೈಮ್ನಿಂದ ಸಾಮಾನ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಜನ ಅವಲಂಬನೆ ಆಗಿರುವಂತದ್ದು ಮಾರ್ನಿಂಗ್ ಟೈಮಲ್ಲಿ. ಬಿಕಾಸ್ ಊಟ ತಿಂಡಿಗಳನ್ನ ರೆಡಿ ಮಾಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ಅವ್ರ ಮೇಲೆ ಅವಲಂಬನೆ ಆಗಿದೆ ಸರ್. ಈಗ ನೀವು ಮಾರ್ನಿಂಗ್ ಇಂದಲೇ ವ್ಯಾಪಾರ ವಹಿವಾಟುಗಳನ್ನ ನಿಲ್ಲಿಸಬೇಕು ಅರ್ಲಿ ಮಾರ್ನಿಂಗ್ಗೆ, ಅಥವಾ 10:30 ನಂತರದಲ್ಲಿ ನಿಮ್ಮ ಹೋರಾಟ ಇಲ್ಲ, ಅವತ್ತು ಮಾರ್ಕೆಟ್ಗಳು ತೆಗೆಯೋದಿಲ್ಲ, ಬೀದಿ ವ್ಯಾಪಾರಿಗಳು ಅವತ್ತು ತೆಗೆಯೋದಿಲ್ಲ. ಅವತ್ತು ಬೆಳಿಗ್ಗೆ ಓಪನ್ ಮಾಡಿದ್ರೆ ಸಂಪೂರ್ಣವಾಗಿ ಬಂದ್ ಮಾಡಿ ಎಲ್ಲರೂ ಫ್ರೀಡಂ ಪಾರ್ಕ್ ಬರ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ನಮ್ಗೆ ನಗರದವ್ರಿಗೂ ಗೊತ್ತಾಗ್ಬೇಕು. ಸೊ ಹಾಗಾಗಿ ಬೆಳಿಗ್ಗೆ 6 ಗಂಟೆಗೂ ತೆಗೆಯೋದಿಲ್ಲ. ಈಗ ನಮ್ಮ ನಿಮ್ಯಾನ್ಸ್ ಆ ಕಡೆ ಹೋಟ್ಲ್ ಅವರೆಲ್ಲ ವ್ಯಾಪಾರಿಗಳು ಇದ್ದಾರೆ, ಪೇಷಂಟ್ಸ್ ಕೊಡೋದು, ಅವತ್ತು ವ್ಯಾಪಾರ ಮಾಡೋದಿಲ್ಲ, ಅವತ್ತು ಗಾಡಿನೇ ತೆಗೆಯೋದಿಲ್ಲ, ಯಾರು ವ್ಯಾಪಾರ ತೆಗೆಯೋದಿಲ್ಲ. ಬೆಳಿಗ್ಗೆ ಗಾಡಿಗಳು ತೆಗಿದೆ, ವ್ಯಾಪಾರ ತೆಗಿದೆ, ಹೋರಾಟವನ್ನ ಪ್ರಾರಂಭ ಮಾಡಿ. ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಕಾಣುವಂಥದ್ದು ಮಾರ್ಕೆಟ್ ವ್ಯಾಪ್ತಿಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣ್ತಾರೆ.